ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ. ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ. ಹಿರಿಯ ಸಾಹಿತಿ ಗಂಗಾಧರ್ ನಂದಿಯವರ ಜೊತೆ ನೇರ ಸಂದರ್ಶನ. ಇಷ್ಟೆಲ್ಲ ಸಾಹಿತ್ಯದ ಜೊತೆಗೆ ನೀವು ಹಾವೇರಿ ಜಿಲ್ಲೆಯ ಏಕೈಕ ಆಕಾಶವಾಣಿಯ ಅನುಮೋದಿತ ಕವಿಗಳಂತ ಹೇಳಿಗಾಗಲೇ ಹೆಸರುವಾಸಿಯಾಗಿದ್ದೀರಿ ಸರ್. ಹೌದು. ಆಕಾಶವಾಣಿ ಕಲಾವಿದರು ಮತ್ತು ದೂರದರ್ಶನದ ಕಲಾವಿದರು, ಹಾಗೆ ಏನ ನಾನು ಹೇಳಿಕೆ ನಾವು ತಾವು ಅಪೇಕ್ಷೆಯನ್ನ ಪಡ್ತೀರಿ? ದೂರದರ್ಶನದೊಳಗೆ ಆಕಾಶವಾಣಿಯೊಳಗೆ ಸುಮಾರು 50-60 ಕಾರ್ಯಕ್ರಮ ಕೊಟ್ಟೇನೆ. ದೂರದರ್ಶನದೊಳಗೂ ಕಾರ್ಯಕ್ರಮವನ್ನು ಕೊಟ್ಟೇನೆ. ಅಲ್ಲ ಅನೇಕ MD ಪಲ್ಲವಿ ಗಾಯಕರು ನಮ್ಮ ಗೀತೆಗಳನ್ನು ಹಾಡ್ಯಾರ. ನಾನು 6 ಧ್ವನಿ ಸುರುಳಿಗಳಾಗ್ಯಾವ. ಅದರೊಳಗೆ ಒಂದು ಹೆಣ್ಣು ಜಗದ ಕಣ್ಣು ಅನ್ನತಕ್ಕಂಥದ್ದು ಒಂದು ಚಿತ್ರಿತ ಗೀತೆಗಳನ್ನು ನಾನು ಮಾಡೀನಿ. ಅದು ಯೂಟ್ಯೂಬಿನೊಳಗೆ ಗಮನ ನಂದಿ ಅಂತ ಹೊಡೆದ್ರೆ ಬರ್ತೈತಿ. ಅದರೊಳಗೆ 10 ಅತ್ಯುತ್ತಮ ದೃಶ್ಯ ಮಾಧ್ಯಮದೊಳಗೆ ಇದು ಮಾಡೀನಿ. ಆದರೂ ಇಷ್ಟೆಲ್ಲ ಮಾಡಿದರೂ ಸಹಿತ ನಾನು ಒಂದೆರಡು ಧ್ವನಿ ಸುರುಳಿಯನ್ನ, ನನ್ನ ಮಗ ಒಂದೆರಡು ಧ್ವನಿ ಸುರುಳಿಯನ್ನ ಮತ್ತು ಶೀಲಾ ಪಾಟೀಲ್ ಅನ್ನತಕ್ಕಂಥವ್ರು ತಾವೇ ಹಾಡಿ ಅದರ ಮೂಲಕವಾಗಿ ಶಿವಸ್ತು ಬಣಕಾರ ಮತ್ತು ಕಬಾಡಿ TV ಕಬಾಡಿ ಅವರನ್ನು ತಗೊಂಡು ಅವ್ರ ಪುಟವನ್ನು ಹಾಡಿಸಿ ಅದನ್ನು ಅತ್ಯಂತ ಮಾರ್ಮಿಕವಾಗಿ ಭಕ್ತಿ ಪ್ರಭೆ ಅನ್ನತಕ್ಕಂಥ ಅದನ್ನು ಮಾಡ್ಯಾರ. ಆಮೇಲೆ ರಾಜೇಶ್ವರಿ ಬಿಟ್ಟನಗೌಡರು ಸುಪ್ರಭಾತ ಉಕ್ಕೇರಿ ಮಾಡಿದ ಶಿವಬಸವ ಸುಪ್ರಭಾತಗಳನ್ನು ಮಾಡ್ಯಾರ. ಇಷ್ಟೆಲ್ಲವೂ ಅದಾವು. ಆದರೂ ಸಹಿತ ನಮ್ಗೆ ಸಾಹಿತ್ಯಿಕವಾಗಿ ಯಾವುದೇ ಮಠ ಮಾನ್ಯ ಆಗಲಿ, ಯಾರು ದೊಡ್ಡವರಾಗಲಿ, ಇನ್ನೂ ಏನು ನೀವು ನಂದಿಯವರಿಗೆ ಏನು ಮಾಡೋಕಂತ ಮಾಡಿರಿ, ನಮ್ಮ ಕಡೆಯಿಂದ ಏನು ಸಹಾಯ ಸಹಕಾರ ಬೇಕು ಅನ್ನುವಂಥ ರೀತಿ ಒಳಗೆ ಇವತ್ತು ಹಾವೇರಿಯವರು ನನಗೆ ಹೆಚ್ಚೆತ್ತು ಪ್ರೋತ್ಸಾಹವನ್ನು ಕೊಡುತ್ತಿಲ್ಲ ಅಂತಕ್ಕಂಥದ್ದು ವಿಷಾದವಾದಂಥ ಒಂದು ಸಂಗತಿ. ನಿಮ್ಮ ಸಾಹಿತ್ಯದ ಜೊತೆಗೆ ನಮ್ಮ ಸ್ಪರ್ಧಾ TV ಸದಾ ಇರುತ್ತದೆ ಎಂಬುದನ್ನ ಆಶಯಭಾವನೆಯನ್ನು ತಿಳಿಸಿ, ಒಂದು ವಿಶೇಷವಾಗಿರುವಂತಹ ನಿಮ್ಮ ಸಾಹಿತ್ಯದ ವಲಯದಲ್ಲಿರುವಂತಹ ಒಂದು ಕವನ ನಮ್ಮ ರಾಜ್ಯವನ್ನ ದಾಟಿ ಬೇರೆ ಒಂದು ರಾಜ್ಯದ ಪಠ್ಯ ಪುಸ್ತಕದಲ್ಲಿ ಬಂದಿದೆ ಎಂದು ಮಾತನ್ನ ಈಗಾಗಲೇ ನಾವು ಕೇಳಿದ್ದೇವೆ ಸರ್. ಮಹಾರಾಷ್ಟ್ರದ ಪಠ್ಯ ಪುಸ್ತಕದಲ್ಲಿ ಶ್ರೀ ಗಂಗಾಧರ್ ನಂದಿ ಸರ್ ಬರೆದಿರುವಂತಹ ಪ್ರಸಿದ್ಧವಾಗಿರುವಂತಹ ಕವನ ಪ್ರಕಟವಾಗಿದೆ ಅಂತ ಅನ್ನೋದನ್ನ ತಿಳಿಸಿದ್ದೇವೆ ಸರ್. ಇದು 100% ಸತ್ಯ. ಯಾಕಂದ್ರೆ ಮಹಾರಾಷ್ಟ್ರ ಅಲ್ಲೇ, ನಾವು ಕನ್ನಡಿಗರು ಇಲ್ಲೇ. ನಮ್ಮ ಮಹಾರಾಷ್ಟ್ರ ರಾಜ್ಯದ 7ನೇ ವರ್ಗ ಮೊಟ್ಟ ಮೊದಲು ಕನ್ನಡ ನಾಡು ಅನ್ನತಕ್ಕಂಥ ಪಠ್ಯ ನಾನು ಕವಿತೆಯನ್ನ ಮಹಾರಾಷ್ಟ್ರ ರಾಜ್ಯದ ಕನ್ನಡ 7ನೇ ವರ್ಗಕ್ಕೆ ತಗೊಂಡ್ರು. ಆಮೇಲೆ ನಾನು ಬರೆದಂಥದ್ದು ನಾನು ಯಾರು ಅನ್ನತಕ್ಕಂಥ ಗೀತೆಯನ್ನ 3ನೇ ವರ್ಗಕ್ಕೆ ತಗೊಂಡ್ರು. ಆಮೇಲೆ ಕಲ್ಲು ಬೆಲ್ಲ ಮತ್ತು ಸಕ್ಕರೆ ಅಂತಕ್ಕಂಥದ್ದು ಕವನಗಳನ್ನು ತಗೊಂಡ್ರು. 3 ಪಠ್ಯ ಪುಸ್ತಕದೊಳಗೆ ಕನ್ನಡದ ಅಂದ್ರೆ ಕನ್ನಡ ಕಲಿತಕ್ಕಂಥ ಮಕ್ಕಳಿಗೆ ಅವನ ಪಠ್ಯಗಳನ್ನ ಇದು ಮುದ್ರಣ ಮಾಡ್ಯಾರ, ಪ್ರಕಾಶನ ಮಾಡ್ಯಾರ. ಆದ್ರೆ ಇಷ್ಟೆಲ್ಲ ಬರೆದ್ರು ನಮ್ಮ ಕರ್ನಾಟಕ ಸರ್ಕಾರ ಇವತ್ತಿಗೆ ಇಷ್ಟೆಲ್ಲ ಪುಸ್ತಕ ಬರೆದ್ರು ನಿಮ್ಮ ಕವನನ ತಗೊಂತೇವಿ ಅಥವಾ ತಗೊಂಡೇವಿ ಅನ್ನತಕ್ಕಂಥದ್ದಿಲ್ಲ. ಅಂದ್ರೆ ಮಹಾರಾಷ್ಟ್ರ ನಮ್ಮದು, ಕರ್ನಾಟಕನೂ ನಮ್ಮದು. ಆದ್ರೆ ನಡುವಿನ ಒಂದು ವ್ಯತ್ಯಾಸ ಏನೈತಲ್ಲ, ಇದು ನನಗೆ ಬಹಳ ನೋವನ್ನ ಉಂಟು ಮಾಡಿದ್ವಿ. ಇವತ್ತ ಮಹಾರಾಷ್ಟ್ರದಾಗ ನಾ ಯಾರಿಗೆ ಗೊತ್ತಿದ್ದಿಲ್ಲ, ಏನಿಲ್ಲ, ನನ್ನ ಸಾಹಿತ್ಯ ನೋಡಿದ್ರೆ ತಗೊಂಡ್ರು. ಆದ್ರೆ ಇವತ್ತ ಇಷ್ಟೆಲ್ಲ ಸಾಹಿತ್ಯ ನಾ ಬರೆದ್ರು ಸಹಿತ ಯಾವುದೇ ಆದಂತ ನಮ್ಮ ಪಠ್ಯ ಪುಸ್ತಕದಾಗ ಅವು ಆಗ್ತಾ ಇಲ್ಲ, ಬರ್ತಾ ಇಲ್ಲ ಅಂತಕ್ಕಂಥದ್ದು ಇದು ಅತ್ಯಂತ ನೋವಿನ ಸಂಗತಿ. ಹಿಂದೆ ಮೂಡಣದೊಳಗ PS ಕಾಸೆಟ್ಟಿಯವರು ಇದರ ಬಗ್ಗೆ ಲೇಖನವನ್ನ ಬರೆದ್ರು, ನಂದಿಯವರಿಗೆ ಹಿಂಗೆ ಅನ್ಯಾಯ ಆಗೈತೆ ಅಂತ. ಆದ್ರೆ ಇವತ್ತಿಗೂ ಸಹಿತ ಆ ಪಠ್ಯ ಪುಸ್ತಕದವರು ನಮ್ಮ ಬಗ್ಗೆ ಒಂದು ಕರುಣೆಯನ್ನ ಅಥವಾ ಕನಿಕರವನ್ನ ಅಥವಾ ಯಾವುದೇ ರೀತಿಯಾಗಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಇದು ಅತ್ಯಂತ ನೋವಿನ ಸಂಗತಿ. ಆತ್ಮೀಯ ವೀಕ್ಷಕರಿಗೆ ತಮಗೀಗಾಗಲೇ ಗೊತ್ತಿರುವ ಹಾಗೆ ಗಂಗಾಧರ್ ನಂದಿ ಸರ್ ಅವರು ಬರೆದಿರುವಂತಹ ಎಷ್ಟೋ ಕವನಗಳು ನಮ್ಮ ಪಕ್ಕದ ರಾಜ್ಯವಾಗಿರುವಂತಹ ಮಹಾರಾಷ್ಟ್ರದ ಶಿಕ್ಷಣದ ಪಠ್ಯ ಪುಸ್ತಕದಲ್ಲಿ ಈಗಾಗಲೇ ಬಂದಿರುವಂತದ್ದು, ತಮಗೀಗಾಗಲೇ ಗೊತ್ತಿರುವಂತದ್ದು. ಹಾಗಾದರೆ ನಮ್ಮ ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕ ಸಮಿತಿಯರಲ್ಲಿ ಒಂದು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸ್ಪರ್ಧಾ ಟಿವಿಯ ಮೂಲಕವಾಗಿ. ಹಾಗೂ ಎಲ್ಲ
ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ಪ್ರೇಮಿಗಳ ಪ್ರಯುಕ್ತವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀವಿ. ಗಂಗಾಧರ ನಂದಿ ಸರ್ ಅವರು ಬರೆದಿರುವಂತಹ ಅದೆಷ್ಟೋ ಕವನಗಳನ್ನ ತಮಗೆ ಒಂದು ಕವನಗಳನ್ನ ಆಯ್ಕೆಯನ್ನ ಮಾಡಿಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೂ ಸಹ ಓದಲಿಕ್ಕೆ ಒಂದು ಅವಕಾಶವನ್ನ ಕೊಡಬೇಕು ಅಂತಂದೇಳಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗಾದರೆ ನಮ್ಮ ಸ್ಪರ್ಧಾ ಟಿವಿಯ ಮೂಲಕವಾಗಿ ನಿಮ್ಮ ಸಾಹಿತ್ಯದ ಚಟುವಟಿಕೆಗಳನ್ನ ತಾವು ಇಷ್ಟೊತ್ತಿನವರೆಗೂ ತಾವು ಹೇಳ್ಕೊಂಡ್ರಿ ಸರ್. ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆಯಾದ್ಯಂತ ಸಾಹಿತ್ಯದ ಚಟುವಟಿಕೆಗಳಲ್ಲಿ ತಾವು ಹೇಗೆ ಪಾಲ್ಗೊಳಿಸಿಕೊಂಡಿದ್ದೀರಿ? ನಾನು ಮೊಟ್ಟ ಮೊದಲು ನಮ್ಮ GR ಮಾರಾಜಪೇಟೆ ಮತ್ತು PS ಕಾಶೆಟ್ಟಿಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾದ ನಂತರ ಆದವ ನಾನೇ. ಅವಾಗ ಬೇರೆ ವರ್ಷಕ್ಕೆ ಒಂದು 100 ರೂಪಾಯಿ ಕೊಡ್ತಿದ್ರು. ನಾನು ತಾಲೂಕು ಅಧ್ಯಕ್ಷ ಆಗಿದ್ದ ಆ 100 ರೂಪಾಯಿನೂ ಸಹಿತ ನಾನು ತೆಗೆದುಕೊಳ್ಳದ ಪ್ರತಿ ತಿಂಗಳ ಒಂದೊಂದು ಕಾರ್ಯಕ್ರಮ ಅದ್ವಿತೀಯವಾಗಿ ಮಾಡ್ತಿದ್ದೆ. ಉಗಾದಿ ದಿವಸ ಎಲ್ಲರೂ ಡಿಸೆಂಬರ್ 31 ಬಂದ್ಬಿಡ್ಲೆ ಹೊಸ ವರ್ಷ ಅಂತಾರೆ. ಆದ್ರೆ ನಿಜವಾದ ಹೊಸ ವರ್ಷ ಉಗಾದಿ ಆದಿ ಅದೇ ಮೊಟ್ಟ ಮೊದಲು. ಯಾಕಂದ್ರೆ ಅವಾಗಿನ ವಾತಾವರಣ ಬೇರೆನೇ ಇರ್ತದೆ, ಸಂತೋಷ ಇರ್ತತಿ, ಎಲ್ಲರೂ ಆನಂದ ಇರ್ತತಿ. ಅವಾಗ ಹೊಸ ಅಡಿಗೆ ಗಿರಿವೆ, ಆಮೇಲೆ ಮನೆ ಒಳಗೆ ಒಂದು ಬೇರೆ ಬೇರೆ ರೀತಿಯಾದಂಥ ಪಕ್ವಾನಗಳನ್ನು ಮಾಡ್ಕೊಂಡು ಊಟ ಮಾಡ್ತಕ್ಕಂಥದ್ದು. ನಾವು ಡಿಸೆಂಬರ್ 31 ರಾತ್ರಿ ಮಧ್ಯರಾತ್ರಿ ಇವತ್ತ ಅದನ್ನ ಆಚರಣೆಯನ್ನು ಮಾಡೋದು ಆ ರೀತಿ ಅದನ್ನು ನೋಡಿಬಿಟ್ಟು ಅಂದ್ರೆ ನಮ್ಗೆ ಬಹಳ ಅಸಹ್ಯ ಅನ್ನಿಸ್ತದೆ. ಅದಕ್ಕೆ ಈ ಸ್ಪರ್ಧಾ TV ಮೂಲಕ ನಾನು ವಿನಂತಿ ಮಾಡ್ಕೊಂತೀನಿ, ನಮ್ಮ ಯುವ ಜನಾಂಗಕ್ಕೆ ಒಳ್ಳೆಯ ದಾರಿ ಆಗ್ಬೇಕಾಗಿತ್ತಂದ್ರೆ ಪ್ರತಿ ವರ್ಷ ಯುಗಾದಿ ಹೊಸ ವರ್ಷ ಅಂತಂದು ಆಚರಿಸಿ ನಿಜವಾಗಿ ಅದಕ್ಕೆ ಒಂದು ಕಳೆ ಕಟ್ಟುವಂಥ ರೀತಿ ಒಳಗೆ ಮಾಡಿದೆ ಅಂದ್ರೆ ನಮ್ಮ ಏನು ಹಬ್ಬಗಳನ್ನು ನಾವು ಮಾಡ್ತೇವೆ, ಹಬ್ಬಕ್ಕೆ ಒಳ್ಳೆಯ ನ್ಯಾಯ ಸಿಕ್ಕಂಗೆ ಆಕತಿ. ಮತ್ತು ಮಕ್ಕಳಿಗೆ ಅಥವಾ ಯುವಕರಿಗೆ ಯಾರಿಗೆ ಅಥವಾ ಕಿರಿಯರಿಗೆ ಆ ಉಗಾದಿ ಮೂಲಕ ಒಳ್ಳೆಯ ಸಂದೇಶ ಬಿತ್ತದಂಗೆ ಆಕತಿ ಅಂತ. ಈಗ ಯುವ ಪೀಳಿಗೆಗೆ ತಾವು ಕೊಟ್ಟಿರುವಂತಹ ಸಂದೇಶ ನಿಜಕ್ಕೂ ಅರ್ಥಪೂರ್ಣ ಸರ್. ಕಾರಣ ಇಷ್ಟೇ, ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೊಸ ವರ್ಷ ಯುಗಾದಿ ಎಂಬುದು ತಮಗೆ ಗೊತ್ತಿರುವಂತದ್ದು. ಹಾಗಾದ್ರೆ ಆ ಯುಗಾದಿಯನ್ನ ನಾವೆಲ್ಲರೂ ಕೂಡ ಸ್ವಪ್ರಾಮಾಣಿಕವಾಗಿ ನಾವೆಲ್ಲದನ್ನ ಆಚರಣೆಯನ್ನ ಮಾಡೋದನ್ನ ಸ್ಪರ್ಧಾ ಟಿವಿಯ ಮೂಲಕವಾಗಿ ಎಲ್ಲ ನಾಡಿನ ವೀಕ್ಷಕರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ ಸರ್, ಒಟ್ಟಾರೆಯಾಗಿ ಸಾಹಿತ್ಯಕ್ಕೆ ಬಂದು ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿ ಸಾಧನೆಯ ಮೆಟ್ಟಿಲುಗಳನ್ನ ಏರ್ತಾ 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 ಇನ್ನೂ ಏರ್ಬೇಕು. ಸಾಹಿತ್ಯ ಎಂಬುದು ಇದು ನಿಂತ ನೀರಲ್ಲ, ಶಿಕ್ಷಣ ಎಂಬುದು ನಿಂತ ನೀರಲ್ಲ. ಇದು ಹರಿತಾ 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 ಮುಂದೆ ಹೋಗಲಿ ಎಂಬುದನ್ನ ನಮ್ಮ ಸ್ಪರ್ಧಾ ಟಿವಿ ಮೂಲಕವಾಗಿ ತಿಳಿಸ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಸ್ಪರ್ಧಾ ಟಿವಿ ಎಲ್ಲ ವೀಕ್ಷಕರಿಗೆ ತಮ್ಮ ಕೊನೆಯ ಸಂದೇಶ ಏನು? ಕೊನೆಯ ಸಂದೇಶಕ್ಕಿಂತ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಆದೆ. ಆ ನಂತರ 17 ವರ್ಷ ಆದೆ ನಾನು. ಆದರೆ ಕೆಲವರಿಗೆ ಸಹನೆ ಇಲ್ಲದ ನನಗೆ ಇದು ಮಾಡಿಸಿ ಮತ್ತು ಬೇರೆಯವರಾದರೂ ಮುಂದೆ ಕಾರ್ಯಕ್ರಮ ಮಾಡಿಲ್ಲ. ಆ ನಂತರ ನಾನು ಹಾವೇರಿ ಜಿಲ್ಲಾ ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷನಾಗಿ ಅತ್ಯಂತ ಮಕ್ಕಳ ಎಲ್ಲ ಶಾಲೆಗೆ ಹೋಗಿ ಮಕ್ಕಳಿಗೆ ಎಲ್ಲ ಒಳ್ಳೆಯ ಕಥೆ ಕವಿತೆಗಳನ್ನು ಹೇಳುವ ಮೂಲಕವಾಗಿ ಅವರ ನೈತಿಕತೆಯನ್ನು ತುಂಬುವ ಮೂಲಕವಾಗಿ ಮಕ್ಕಳ ಸಾಹಿತ್ಯ ವೇದಿಕೆಯ ಜಿಲ್ಲಾ ಅಧ್ಯಕ್ಷನಾಗಿ ಎಲ್ಲ ತಾಲೂಕಿಗೆ ಒಬ್ಬೊಬ್ಬ ಅಧ್ಯಕ್ಷರನ್ನು ಮಾಡಿದೆ. ಇದು ನಾನು ನೆನಪಿನಲ್ಲೇ ಮತ್ತು ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಇನ್ನು ಆವಾಗ ಒಂದು ಸಾಹಿತ್ಯ ಮಂಟಪ ಅನ್ನುವಂತಕ್ಕಂಥದ್ದು ಹಾವೇರಿ ಒಳಗೆ ಒಳ್ಳೆ ಪ್ರಸಿದ್ಧಿಯಾಗಿತ್ತು. ಆ ಸಾಹಿತ್ಯ ಮಂಟಪದ ಕಾರ್ಯದರ್ಶಿಯಾಗಿ ಆವಾಗ ಈಗ ಡಾಕ್ಟರ್ ದಿವಂಗತ ಕುಂಬಾರ್ ಅಧ್ಯಕ್ಷರಿದ್ದರು, ಬಸವರಾಜ್ ಕುಂಬಾರ್ ಅಂತ. ಅದಕ್ಕೆ ಕಾರ್ಯದರ್ಶಿಯಾಗಿ ನಾವು ಎಲ್ಲ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ, ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಾಡಿದೆ. ಜೂಜಾಟ ನಿರ್ಮೂಲನೆಗಾಗಿ ಅನೇಕ ಸಂಘ ಸಂಸ್ಥೆಗಳು ಕೂಡಿಕೊಂಡು ಒಳ್ಳೆಯದನ್ನ ಜನರಲ್ಲಿ ಬಿತ್ತಬೇಕು, ಬೆಳಿಬೇಕು ಅನ್ನೋಂತಕ್ಕಂಥ ರೀತಿ ಒಳಗೆ ಎಲ್ಲ ಕಾರ್ಯಕ್ರಮ ಮಾಡಿದೆ. ಇವು ನಾನು ಬರೆದಂಥ ಗೀತೆಗಳನ್ನು ಹೇಳ್ತಾ ಇದ್ದೆ, ಕವಿತೆಗಳನ್ನು ಹೇಳ್ತಾ ಇದ್ದೆ, ರೂಪಕವನ್ನು ಮಾಡಿಸಿದೆ. ಕವಿರನ್ನ ಚೊಕ್ಕ ಚಿನ್ನ ಅನ್ನತಕ್ಕಂಥದ್ದು ಕವಿ ಮುಧೋಳದಾಗ ಹುಟ್ಟಿದಂಥ ಕವಿ.
ಅವ ಇಲ್ಲಿ ಬಕ್ಕಾಪುರದಾಗ ಬಂದು ಅವ ಕಲಿತು ಇವತ್ತ ಇಡೀ ಇದಕ್ಕ ಒಂದು ಭಾರತ ದೇಶದಾಗ ಒಂದು ಚಿನ್ನ ಅನ್ನುವಂಥ ರೀತಿಯೊಳಗೆ ಕವಿ ಇರೋಣ ಬಡತನದೊಳಗೆ ಬಂದಂಥವ ಇವತ್ತು ಏನು ಕಲಿಯಲ್ಲವ ಇವತ್ತು ಕಲಿತು ಇವತ್ತು ಇಡೀ ಕರ್ನಾಟಕದ ಹೆಸರನ್ನ ಇವತ್ತು ಹೆಸರು ವಾಸಿಯಾದ ಮಾಡಿದಂಥವು ಇವನ್ನೆಲ್ಲ ಅನೇಕ ನಾಟಕನ ಮಾಡಿಸೀನಿ ಏನ್ರಿ. ಆಮೇಲೆ ರೂಪಗಳನ್ನ ಮಾಡಿಸೀನಿ, ಆಮೇಲೆ ಬೀದಿ ಒಳಗೆ ನಾಟಕವನ್ನು ಮಾಡೀನಿ, ಎಲ್ಲವೂ ಮಾಡೀನಿ. ಆದ್ರೆ ಇವತ್ತ ಅದನ್ನ ಹೇಳಿದ್ನಲ್ಲ, ಇವತ್ತ ಗಂಗಾಧರ ನಂದಿಯವರು 77 ವರ್ಷ ಆಗೈತಿ. ಅವರು ಒಂದು ಸ್ವಲ್ಪ ಆ ಹಿಂದಿಗೆ ಸರಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನ್ನ ಒಂದು ವಿನಂತಿ ಅಂದ್ರೆ, ನಂದಿಯನ್ನ ಗಂಗಾಧರನ ಮೇಲೆ ಕುಂದಿರಿಸ್ಬೇಡ್ರಿ, ನಂದಿಯನ್ನ ಗಂಗಾಧರನ ಮೇಲೆ ಕುಂದಿರಿಸ್ಬೇಡ್ರಿ, ಗಂಗಾಧರನ ಇದರಿಗೆ ನಂದಿ ಇರಲಿ ಅಂತ. ನನ್ನ ಹೆಸರು ಗಂಗಾಧರ, ನನ್ನ ಅಡ್ರೆಸ್ ನಂದಿ. ಆ ಗಂಗಾಧರ ಅಂದ್ರೆ ಶಿವನ ಎದುರಿಗೆ ನಂದಿ ಇರಲಿ. ಆ ರೀತಿ ಒಳಗೆ ಸಾಹಿತ್ಯದೊಳಗೆ ಸಹಿತ ಆ ರೀತಿ ಒಳಗೆ ಸಣ್ಣವ್ರನ್ನ ನಾವು ಹಿಂದೆ ಹಾಕೋದಾಗಲಿ ಮುಂದೆ ಹಾಕೋದು, ಅವ್ರ ಸಾಧನೆಯನ್ನ ಸ್ವತ್ತನ್ನ ಅರಿತು ಸಾಹಿತ್ಯಿಕ ಸಾಧನೆಯನ್ನ ನಾವು ಕೊಡಬೇಕು. ಇನ್ನು ಒಂದು ಸ್ಪರ್ಧಾ ಟಿವಿಯ ಮೂಲಕವಾಗಿ ನಾನು ಹೇಳೋದು ಅಂದ್ರೆ, ಈಗ ಸರ್ಕಾರ ಇತ್ತಿತ್ತಲಾಗಿ ಸರ್ಕಾರ ಎಷ್ಟೇ ರಾಜ್ಯೋತ್ಸವ ಅಷ್ಟು ಪ್ರಶಸ್ತಿಗಳನ್ನು ಕೊಡ್ತಾರೆ. ನಾನು ಸರ್ಕಾರಕ್ಕೆ ಒಂದೇ ಒಂದು ಮಾಡ್ತೇನೆ, ಎಷ್ಟು ರಾಜ್ಯೋತ್ಸವ ಅಷ್ಟೇ ವಿಧಾನಸಭಾ ಸದಸ್ಯರು ಇಟ್ಕೊಳ್ರಿ. ಯಾರು ಸಾಹಿತ್ಯಿಕ ಸಾಧನೆಯನ್ನು ಮಾಡ್ಯಾರ ಆ ಜಿಲ್ಲಾದೊಳಗೆ ಜ್ಯೇಷ್ಠತಾ ಯಾದಿಯನ್ನು ಮಾಡ್ರಿ. ಸಾಹಿತ್ಯ ಸಾಧನೆ ಅವ್ರ ವಯಸ್ಸು ಪ್ರತಿ ಜಿಲ್ಲೆಗೆ ಬೇರೆ ಬೇರೆ ರಂಗದೊಳಗೆ 3 ಪ್ರಶಸ್ತಿಯನ್ನ ಅಥವಾ 4 ಪ್ರಶಸ್ತಿಯನ್ನ ಆ ಜಿಲ್ಲಾಗ ಕೊಡ್ರಿ. ಹಂಗಂದ್ರ ಇದು ನ್ಯಾಯಕ್ಕೆ. ಇವತ್ತ ಕೊಳ್ಳುವ ಮೂಲಕವಾಗಿ ಇವತ್ತು ಪ್ರಶಸ್ತಿಯನ್ನು ತೆಗೆದುಕೊಂಡ್ರೆ ಇದಕ್ಕೆ ಬೆಲೆ ಇಲ್ಲ. ಅದಕ್ಕೆ ದಯಮಾಡಿ ಈ ಮೂಲಕವಾಗಿ ಸರ್ಕಾರಕ್ಕೆ ವಿನಂತಿಸ್ತೇನೆ, ಯಾವ ಕೊಡುಕ ಇವತ್ತು ಸಾಹಿತ್ಯ ಸಾಧನೆಯನ್ನ ಅವ್ರ ಸಾಹಿತಿಗಳಿರಲಿ ಆಗ ಇದು ಕಲಾವಿದರಿರಲಿ ಅವರ ಒಂದು ಜ್ಯೇಷ್ಠತೆಯನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಒಳಗೆ ಮಾಡಿಕೊಂಡು ಅವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಂದ್ರೆ ಸರ್ಕಾರಕ್ಕೂ ಗೌರವ, ತಮಗೂ ತೆಗೆದುಕೊಂಡಂಥವರಿಗೆ ಗೌರವ. ಈ ಮೂಲಕವಾಗಿ ನಾನು ನನ್ನ ಅಂತರಂಗದ ನೊಂದ ನುಡಿಯನ್ನ ನಿಮ್ಮ ಸ್ಪರ್ಧಾ ಟಿವಿಯ ಮೂಲಕವಾಗಿ ನಾನು ಪ್ರಚುರಪಡಿಸ್ತಾ ಇದ್ದೇನೆ. ಸ್ಪರ್ಧಾ ಟಿವಿಯ ಮೂಲಕವಾಗಿ ತಾವು ಹೇಳಿರುವಂತಹ ನೊಂದ ನುಡಿಗಳನ್ನ ನಮ್ಮ ಎಲ್ಲ ನಾಡಿನ ಪ್ರೇಕ್ಷಕರಿಗಾಗಲೇ ಕೇಳ್ತಾ ಇರುವಂತಿದ್ದಾರೆ ಸರ್. ಆ ಎಲ್ಲ ಪ್ರೇಕ್ಷಕರು ಸತ್ಯ ಯಾವುದು ಸುಳ್ಳು ಯಾವುದು ಎಂಬುದನ್ನ ಈಗಾಗಲೇ ಅವರು ತಿಳಿದುಕೊಂಡಿದ್ದಾರೆ ಸರ್. ಅವರಿಗೆಲ್ಲರಿಗೂ ಕೂಡ ನಿಮ್ಮ ಹಾಗೆ ಗುರು ಸಿಗಲಿ, ನಿಮ್ಮ ಹಾಗೆ ಸಾಹಿತ್ಯದ ದೇವರು ಸಿಗಲಿ ಎಂಬುದನ್ನ ತಿಳಿಸಿ ನಮ್ಮ ಈ ಒಂದು ಸ್ಪರ್ಧಾ ಟಿವಿಯ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸಾಧಕರಿಗೊಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಮೊದಲನೆಯ ಸಂಚಿಕೆಯಲ್ಲಿ ತಾವು ವಿಶೇಷ ಅತಿಥಿಗಳಾಗಿ ಆಗಮಿಸಿ ತಮ್ಮ ಜೀವನದ ಸಾಹಿತ್ಯದ ಹಂತಗಳನ್ನ ಹೇಗೆ ಹತ್ತಿದಿರಿ, ಹತ್ತುತ್ತಾ ಈ ಒಂದು 77ನೇ ಇಳಿ ವಯಸ್ಸಿನವರೆಗೂ ತಾವು ಬಂದಿದ್ದೀರಿ. ತಾವು ಮಾಡಿದಂತ ಸಾಹಿತ್ಯದ ಸೇವೆಯನ್ನ ನಮ್ಮ ಜೊತೆಗೆ ಇಷ್ಟೊತ್ತನ್ನು ತಾವು ಹಂಚಿಕೊಂಡಿದ್ದೀರಿ. ಹೀಗಾಗಿ ನಮ್ಮ ಸ್ಪರ್ಧಾ ಟಿವಿಯ ಮೂಲಕವಾಗಿ ತಮಗೆ ವಿಶೇಷವಾಗಿರುವಂತಹ ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಸರ್. ನಾನು ಸ್ಪರ್ಧಾ ಟಿವಿಯ ಎಲ್ಲ ನೋಡುಗರಿಗೆ ಇದು ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಸ್ಪರ್ಧಾ ಟಿವಿ. ಈ ಮೂಲಕವಾಗಿ ಇಡೀ ನಾಡಿನಾದ್ಯಂತ ಈ ಸ್ಪರ್ಧಾ ಟಿವಿಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲರೂ ಉತ್ಸಾಹವನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟು ಇದನ್ನ ಬೆಳೆಸಿ ಉಳಿಸಿ ಸಾಹಿತ್ಯದ ಸಾಧಕರಾಗಲಿ ಮತ್ತು ಉಳಿದ ಕಲಾವಿದರಿಗೆ ಸಹಿತ ಈ ಮೂಲಕ ಒಂದು ಪ್ರೋತ್ಸಾಹ ಕೊಟ್ಟು ಅವರು ಒಳ್ಳೆಯ ಒಂದು ಸಾಹಿತ್ಯ ಕಲಾವಿದರು ಅನ್ನುವಂಥದ್ದನ್ನ ನಾಡಿಗೆ ನುಡಿಗೆ ಪರಿಚತಕ್ಕಂಥ ಕಾರ್ಯಕ್ರಮ, ಅಮೋಘವಾದಂಥ ಕಾರ್ಯಕ್ರಮ ಇದು. ಮೊಟ್ಟ ಮೊದಲ ಕಾರ್ಯಕ್ರಮ ಅಂತ ನಮ್ಮ ವೀರೇಶ ಹಿತ್ತಲಮನಿಯರು ಅವ್ರು ಹೇಳಿದರೆ, ಆದರೆ ಅವರಿಗೆ ಸಹಿತ ನನ್ನನ್ನು ಮೊಟ್ಟ ಮೊದಲು ಇಲ್ಲಿ ಕರೆಸಿ ನನಗೆ ಈ ಮೂಲಕವಾಗಿ ಕೆಲವೊಂದು ನನ್ನ ನೋವಿನ ಮತ್ತು ನಲಿವಿನ ನುಡಿಗಳನ್ನು ಹಂಚಲಿಕ್ಕೆ ನೀವು ಅನುವು ಮಾಡಿಕೊಟ್ಟಂತ ಎಲ್ಲ ಸ್ಪರ್ಧಾ ಟಿವಿಯ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಇಲ್ಲಿಯ ಮಾಲಕರಾದಂಥ ನಮ್ಮ ಸತೀಶ ಕಳ್ಳಿಯವರಿಗೆ ಸಹಿತ ಈ ಮೂಲಕವಾಗಿ ಸತೀಶ ಅನ್ನುವಂಥ ಮಾತೇ ಒಂದು ಅಕ್ಷರನೇ ಒಂದು
ಶಬ್ದನ ಒಂದು ಸತಿಗೆ ಈಶ ಆದಂಥವ ಸತೀಶ. ಹಂಗ ನಮ್ಮ ಸತೀಶರು ಅವರ ಮನೆಯವರಿಗೆ, ಅವರ ಬಂಧು ಬಳಗಕ್ಕೆ, ಅವರ ನಂತರದವರಿಗೆ ಇನ್ನೂ ಊರ್ಜಿತವಾದಂಥ ಆಯುರಾರೋಗ್ಯ, ಸುಖ, ಶಾಂತಿ, ಸತ್ಪಥವನ್ನು ಕೊಡಲಿ. ಆ ಸ್ಪರ್ಧಾ ಟಿವಿ ಮೂಲಕವಾಗಿ ಅವರು ಇನ್ನೂ ಉನ್ನತವಾದಂಥ ಇದಕ್ಕೆ ರಂಗಕ್ಕೆ ಬರಲಿ ಅಂತಂದು ಆಶಿಸಿ ಮತ್ತೊಮ್ಮೆ ಅವರೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ವೀರೇಶ್ ಇತರ ಮನೆಯವರು ಸಣ್ಣವನಾದರೂ ಸಹಿತ ಇವತ್ತ ಕವಿ ವೃಕ್ಷದ ಮೂಲಕವಾಗಿ ಇಡೀ ನಾಡಿನ ಇಡೀ ರಾಜ್ಯದ ಅಧ್ಯಕ್ಷರಾಗಿ ಎಲ್ಲ ಕಡೆಗೆ ಕಾರ್ಯಕ್ರಮವನ್ನು ಕೊಡ್ತಾನ, ಎಲ್ಲ ಕಡೆಗೂ ಇರ್ತಾನ. ಆ ಕವಿ ವೃಕ್ಷ ಬಳಗ ಇವತ್ತು ಸೌನೂರೊಳಗ ಯಾವ ರೀತಿ ಒಂದು ವೃಕ್ಷದ ಆ ರೀತಿಯಾದಂತಹ ವೃಕ್ಷ ಈ ಕವಿ ವೃಕ್ಷ ಬಳಗದ ಒಂದು ಅಧ್ಯಕ್ಷನಾಗಿದ್ದಕ್ಕ ಆ ಒಂದು ತಮ್ಮ ಸೇವೆಯನ್ನ, ತಮ್ಮ ಸಾರ್ಥಕತೆಯನ್ನ, ತಮ್ಮ ಮುಂದಿನ ಜೀವನವನ್ನ ಆ ಉನ್ನತವಾದಂಥದ್ದು ಮಾಡಿಕೊಳ್ಳಿ, ಅವು ಸಹಿತ ಉಜ್ವಲವಾದಂಥ ಭವಿಷ್ಯ ಆಗಲಿ ಅಂತಂದು ಈ ಮೂಲಕವಾಗಿ ಅವನನ್ನೇ ಸಹಿತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ಆತ್ಮೀಯ ಎಲ್ಲ ಸ್ಪರ್ಧಾ ಟಿವಿ ವೀಕ್ಷಕರಿಗೆ, ಸಾಧಕರಿಗೊಂದು ವೇದಿಕೆಯ ಮೊದಲನೆಯ ಸಂಚಿಕೆಯಲ್ಲಿ ಈಗಾಗಲೇ ಸಂದರ್ಶಿಸಿದಂತಹ ವಿಶೇಷ ಆಹ್ವಾನಿತ ವ್ಯಕ್ತಿಯಾಗಿರುವಂತಹ ಶ್ರೀ ಗಂಗಾಧರ್ ನಂದಿ ಸರ್ ಅವರ ಜೀವನದ ನಲಿವು, ನೋವುಗಳು, ಕಷ್ಟ, ದುಃಖಗಳ ಹನಿ ಹನಿಗಳನ್ನ ಬಿಚ್ಚಿಟ್ಟು ಈಗೂ ಸಹ ಅವರು ಹೇಳ್ತಾರೆ, ಸಾಗರದಲ್ಲಿ ನಾನೊಂದು ಹನಿ ಇದ್ದ ಹಾಗೆ, ಸಾಗರದಲ್ಲಿ ನಾನೊಂದು ಹನಿ ಇದ್ದ ಹಾಗೆ. ಇದರ ಅರ್ಥ ಶಿಕ್ಷಣ ನಿರಂತರವಾದಂತಹ ಅಂಶ ಆಗಿರೋದ್ರಿಂದ ಸಾಧನೆ ಸಾಧಕರ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ ಎಂಬ ವಿಷಯವನ್ನ ನಮ್ಮ ಮೊದಲನೆಯ ಸಂಚಿಕೆಯಲ್ಲಿ ಎಲ್ಲ ಸ್ಪರ್ಧಾ ಟಿವಿಯ ವೀಕ್ಷಕರಿಗೆ ತಿಳಿಸುತ್ತಾ, ಮುಂದಿನ ಒಂದು ಸಂಚಿಕೆಯ ನಿಮಗೋಸ್ಕರ ಈ ವೇದಿಕೆ ಕಾಯುತ್ತಾ ಇರುತ್ತೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಸ್ಪರ್ಧಾ ಟಿವಿಯ ವೀಕ್ಷಕರಿಗೆ ನಮ್ಮ ಸ್ಪರ್ಧಾ ಟಿವಿಯ ಮೂಲಕವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಅಳಿದರು ಉಳಿಯುವುದು ಸಾಹಿತ್ಯ, ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ. ಪುಸ್ತಕ ಕಾಣುತ್ತ ನೆನೆವರು ದಿನ ನಿತ್ಯ, ಪುಸ್ತಕ ಕಾಣುತ್ತ ನೆನೆವರು ದಿನ ನಿತ್ಯ. ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ. ಪದ್ಯವ ಹಾಡುತ್ತ ಗದ್ಯವ ಓದುವರು, ಪದ್ಯವ ಹಾಡುತ್ತ ಗದ್ಯವ ಓದುವರು. ಒಳ್ಳೆಯ ಅಂಶವ ನೆನಪಿಸಿ ಬಾಳುವರು, ಒಳ್ಳೆಯ ಅಂಶವ ನೆನಪಿಸಿ ಬಾಳುವರು. ಸತ್ವದ ಬರಹವು ಮರೆಯದ ಕೃತಿಗಳು, ಸತ್ವದ ಬರಹವು ಮರೆಯದ ಕೃತಿಗಳು. ಬೆಳಕಿನ ಅನುಭವ ನೀಡಿವೆ ಜಗದೊಳು.
ಸದ್ಗುಣ ಬದುಕಿಗೆ ನುಡಿಗಳೇ ಸಾಕಾರ, ಸದ್ಗುಣ ಬದುಕಿಗೆ ನುಡಿಗಳೇ ಸಾಕಾರ, ನೀತಿಯ ಮಾತಲೆ ಹುದುಗಿದೆ ಆಧಾರ, ನೀತಿಯ ಮಾತಲೆ ಹುದುಗಿದೆ ಆಧಾರ, ಮಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ, ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ. ನಲಿವನು ನೋವನು ಸಾರುವ ಸಾಹಿತಿ, ನಲಿವನು ನೋವನು ಸಾರುವ ಸಾಹಿತಿ, ದಿನಕರ ಕಾಣದ ತೋರುವ ಹಿರಿಕವಿ, ದಿನಕರ ಕಾಣದ ತೋರುವ ಹಿರಿಕವಿ, ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ, ಸಾಹಿತಿ ಅಳಿದರು ಉಳಿಯುವುದು ಸಾಹಿತ್ಯ.